ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕೃಪೆಯು ನಿಮ್ಮನ್ನು ಬಿಟ್ಟು ಅಗಲದು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಅಗಲದು, ಸಮಾಧಾನದ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಕರ್ತನು ಅನ್ನುತ್ತಾನೆ. ನೋಡ್ರಿ, ಬೆಟ್ಟಗಳು ನೂರಾರು ವರ್ಷಗಳು ನೆಲೆಯಾಗಿ ನಿಂತಿರಬಹುದು, ಹಿಮ ಪರ್ವತಗಳು ಸಹ ನೆಲೆಯಾಗಿ ನಿಂತಿರುತ್ತದೆ. ಆದರೆ ಒಂದು ವೇಳೆ ಭೂಕಂಪಗಳಾಗಿ ಅವುಗಳು ಸಹ ಹೆಸರಿಲ್ಲದೆ ನಾಶವಾಗ್ತದೆ. ಆದರೆ ಕರ್ತನ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ನಾವು ಓದಿದ ವಾಕ್ಯ ಭಾಗದಲ್ಲಿ, ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ಎಂದೆಂದಿಗೂ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ಸುಂದರವಾದದ್ದು. ಮಾರ್ಪಡುವ ಈ ಲೋಕದಲ್ಲಿ ಮಾರ್ಪಡದ ದೇವರ ಕೃಪೆ. ಕರ್ತನು ನಮಗೆ ಎಷ್ಟು ಒಂದು ಒಳ್ಳೆಯ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ ನೋಡ್ರಿ. ಓ ಸ್ತೋತ್ರ. ಅದನ್ನು ರುಚಿಸಿದಂಥ ದಾವೀದನು ಹೇಳುತ್ತಾನೆ, ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿದರು, ನಮಗೇನು ಭಯವಿಲ್ಲ. ಕಾರಣ ಏನು? ದೇವರ ಕೃಪೆ ನಮ್ಮ ಮೇಲಿದೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಯಾಕೆ ನನಗೆ ಈ ವ್ಯಾಧಿ ಬಂದಿದೆ, ಯಾಕೆ ಈ ಸಮಸ್ಯೆ, ಯಾಕೆ ಈ ಶ್ರಮ ಸಂಕಟಗಳು, ಯಾಕೆ ಎಂಬಂಥ ಪ್ರಶ್ನೆಗಳನ್ನೇ ಕೇಳುತ್ತಾ ಇರ್ತೇವೆ. ಈ ಪ್ರಶ್ನೆಗಳನ್ನು, ಸಂದೇಹಗಳನ್ನು ನಿಮ್ಮ ಹೃದಯದಿಂದ ತೆಗೆದು ಹಾಕ್ರೆ. ಏಕೆಂದರೆ ಸಮಸ್ಯೆಗಳು, ಕಷ್ಟಗಳ ಮಧ್ಯದಲ್ಲಿ ಕರ್ತನ ಕೃಪೆಯು ಮಾರ್ಪಡುವುದೇ ಇಲ್ಲ. ಇನ್ನೊಂದು ಅದ್ಭುತವಾದ ಸಂಗತಿ ಏನಂದರೆ, ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ನಿಮ್ಮ ಶತ್ರುಗಳ ಮಧ್ಯದಲ್ಲಿ ಸಹ ದೇವರ ಕೃಪೆ ನಿಮ್ಮನ್ನು ತಪ್ಪಿಸಿ ಕಾಪಾಡುವಂಥದ್ದಾಗಿದೆ. ದೇವರ ಕೃಪೆ ನಿಮ್ಮನ್ನು ಅಗಲುವುದೇ ಇಲ್ಲ. ಒಬ್ಬ ಸೇವಕರು ಸೇವೆ ಮಾಡುತ್ತಾ ಇದ್ದರು. ಅವರ ಸೇವೆಗೆ ವಿರುದ್ಧವಾಗಿ ಸ್ತೋತ್ರ ಕ್ರಿಸ್ತ ವಿರೋಧಿಯ ಗುಂಪು ಯಾವಾಗಲೂ ತೊಂದರೆ ಕೊಡುತ್ತಾ ಇದ್ದರು. ಒಂದು ಸಾರಿ ಒಬ್ಬ ದೊಡ್ಡ ಗುಂಪನ್ನು ಕಟ್ಟಿಕೊಂಡು ಕಬ್ಬಿಣದ ಸರಳಿ, ಕತ್ತಿ ಎಲ್ಲ ತಕ್ಕೊಂಡು ಮತಾಂತರ ಮಾಡ್ತೀಯಾ ಎಂಬುದಾಗಿ ಅವರನ್ನ ಕೊಂದು ಹಾಕಿ ಬೆದರಿಸುವುದಕ್ಕೆ ಬಂದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ಒಳಗಡೆ ಪಾಪ ಪಾಸ್ಟರ್ ಅವರ ಕುಟುಂಬ ಮಾತ್ರ ಏನು ಮಾಡಬೇಕು ಗೊತ್ತಿಲ್ಲ. ಎಲ್ಲರೂ ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ದೇವರೇ, ನೀನು ಹೇಳಿದ್ದೀರ, ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಅಗಲದು. ದೇವರೇ, ನಾವು ಬಹಳ ಇಕ್ಕಟ್ಟಲ್ಲಿದ್ದೇವೆ, ಇವರು ಬೆದರಿಸುವುದಕ್ಕಾಗಿ ಬಂದಿದ್ದಾರೆ, ನಮ್ಮ ಹತ್ರ ಬಲ ಇಲ್ಲ ಸ್ವಾಮಿ, ದೇವರೇ ನೀವೇ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಮೊರೆ ಇಟ್ಟಾಗ ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ, ಆ ಬೀದಿಗಳಲ್ಲಿ ನಾಯಿಗಳಿದ್ವು ನೋಡ್ರಿ. ಸ್ತೋತ್ರ. ಆ ನಾಯಿಗಳು ಈ ದೊಡ್ಡ ಗುಂಪನ್ನು ನೋಡಿ, ಗಲಾಟೆ ಮಾಡುವುದನ್ನು ನೋಡಿ ಸ್ತೋತ್ರ ಬೊಗಳುವುದಕ್ಕೆ ಆರಂಭಿಸಿತು. ಬೊಗಳುವುದು ಮಾತ್ರವಲ್ಲ, ಕಚ್ಚಲಿಕ್ಕೆ ಬಂದಾಗ ಆ ಭಯಪಡಿಸಲಿಕ್ಕೆ ಬಂದಂಥ ಆ ರೌಡಿಯ ಗುಂಪನ್ನು ದೇವರು ಓಡಿಸಿ ಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ನಮ್ಮ ಮೇಲಿದ್ದರೆ ನಮ್ಮ ವಿರೋಧವಾಗಿ ಯಾರು ಎದ್ರು ಏನು ಮಾಡಲಿಕ್ಕೆ ನೋಡಿದ್ರು ಏನು ಆಗೋದಿಲ್ಲ. ಏಕೆಂದರೆ ದೇವರ ಕೃಪೆ ನಮ್ಮೊಂದಿಗೆ ಇರುವಾಗ ಆ ದೇವರ ಕೃಪೆ ನಮ್ಮನ್ನು ಸ್ತೋತ್ರ ಒಂದು ಜಯದ ಮೆಟ್ಟಿಲುಗಳ ಬಳಿಯಲ್ಲಿ ದೇವರು ನಮ್ಮನ್ನು ನಡೆಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಅಗಲದೆ ಅದು ನಿಮ್ಮನ್ನು ಸಂರಕ್ಷಿಸುತ್ತದೆ, ನಿಮ್ಮನ್ನು ಕಾಪಾಡುತ್ತದೆ. ಅದು ಮಾತ್ರವಲ್ಲ, ಆ ಕೃಪೆ ನಿಮ್ಮ ಜೀವಿತದಲ್ಲಿ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡುತ್ತದೆ. ಆದುದರಿಂದ ಇವತ್ತು ದೇವರಿಗೆ ಸ್ತೋತ್ರ ಹೇಳ್ರಿ, ಸ್ವಾಮಿ ದೇವರೇ, ಯಾರು ಬಿಟ್ಟು ಹೋದರೂ ದೇವರೇ ಬಿಡದ ನಿನ್ನ ಕೃಪೆ ನನಗೆ ಬೇಕು. ನೀವು ಹೇಳಿದ್ದೀರ, ನಿನ್ನ ಕೃಪೆ ನನ್ನನ್ನು ಬಿಟ್ಟು ಅಗಲದು ಎಂಬುದಾಗಿ, ಆ ಕೃಪೆ ಯಾವಾಗಲೂ ನನ್ನ ಜೊತೆಯಲ್ಲಿ ಇರಲಿ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ.
ಮಾರ್ಪಡದ, ಬದಲಾಗದ ನಿನ್ನ ಕೃಪೆಗಾಗಿ ಸ್ತೋತ್ರ. ಕರ್ತನೇ, ನೀವು ವಾಗ್ದಾನ ಮಾಡಿದ್ದೀರ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಕದಲಿದರು, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು. ಅದರೊಂದಿಗೆ ವಾಗ್ದಾನ ಮಾಡಿದ್ದೀರ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಜೊತೆ ಇರ್ತೇನೆ ಎಂಬುದಾಗಿ. ಕರ್ತನೇ, ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಜನರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಮಾರ್ಪಡದ ನಿನ್ನ ಕೃಪೆ ಅವರ ಜೊತೆಯಲ್ಲಿ ಇರಲಿ. ಒಂದೊಂದು ದಿವಸ ನಿನ್ನ ಮಕ್ಕಳನ್ನು ಅದ್ಭುತವಾಗಿ, ಅತಿಶಯವಾಗಿ ಕಾಪಾಡಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ ಸ್ವಾಮಿ. ದೇವರೇ, ಯಾರಿಗಾದರೂ ಪ್ರಾರ್ಥನೆಯ ಅವಸರಗಳಿರೋದಾದರೆ, ಪ್ರಾರ್ಥನಾ ವಿನಂತಿಗಳಿರೋದಾದರೆ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡಿರಿ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಮಾರ್ಪಡದ ಕೃಪೆಯು ನಿಮ್ಮನ್ನು ಬಿಟ್ಟು ಅಗಲದು. ಆದ್ದರಿಂದ ಬಿಟ್ಟು ಅಗಲದ ಆ ಕೃಪೆಯುಳ್ಳ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಸಾಗ್ರಿ. ಕರ್ತನು ನಿಮಗೆ ಎಲ್ಲದರಲ್ಲಿ ಒಂದು ಯಶಸ್ವಿಯನ್ನು, ಜಯವನ್ನು ಕೊಟ್ಟು ನಡೆಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.